ಅವನ ಅಕ್ಷರ ಭಾಳ ದುಂಡಾಗ್ಯಾವಪ್ಪ. ನೀನು ನೋಡು. ಹಾಂ, ಸ್ಟಾರ್ ಹಾಕ್ರಿ. ತುಂಬ ದುಂಡಾಗ್ಯಾವ ಅಕ್ಷರ. ನೀನು ಈಗ ಅಕ್ಷರ ದುಂಡಾಗ ಕಾರಣ ಏನಪ್ಪ? ಸೂಪರ್. ನೀ ಕಾಪಿ ಒಂದು ತರಿಸು. ಇನ್ನೂ ದುಂಡಾಕೋ ನೀನು. ಯಾಕೆ ಗೊತ್ತೇನ ತಮ್ಮ? ಇಲ್ಲಿ ಕಾಪಿ ತರಿಸೋದ್ರಿಂದ ನಿಮಗೆ ವ್ಯತ್ಯಾಸ ಏನು ಗೊತ್ತಾಗತ್ತೆ ಹೇಳ? ತೊಂಬೈಲಿ ಚಾಕ್ ಪೀಸ್ ತೊಂಬೈಲಿ ತೋರಿಸೇ ಬಿಡ್ತೀನಿ ನಿಮ್ಗೆ. ಏಯ್, ಇಲ್ಲಿ ನೋಡಿಲೆ, ಕಾಪಿ ತರಿಸೋದ್ರಿಂದ ನಿಮ್ಗೆ ಏನು ವ್ಯತ್ಯಾಸ ಆಕೈತೆ ಗೊತ್ತಾ? ಇಲ್ಲಿ ನೋಡಿಲೆ, ತಡೀಲೆ. ಈಗ ನಾ ಗಿರಿ ಐದು ತಡೀಲೆ. ಈಗ ಇಲ್ಲಿ ನೋಡಿಲೆ, ಹೌದಾ? ಈ ಥರ ಇದ್ರಿಂದ ಈಗ ಉದಾಹರಣೆಗಾಗಿ ಜಿ ಬರೀದಂತ ತಿಳ್ಕೊರಿ. ಜಿ ಇಲ್ಲಿಕಂದ್ರೆ ಅಕ್ಕ ಬರೀದಂತ ತಿಳ್ಕೊರಿ. ಹೌದಾ? ಅಕ್ಕ ಬರೀದಿರ್ತೈತಿ. ಹಿಂಗ ಏನು ಮಾಡ್ತೀರಿ? ಅಕ್ಕಕ್ಕ ಕರೆಕ್ಟ್ ಕೆಳಗಿಂದು ಮೇಲಿಂದು ಸೇಮ್ ಬರ್ತ. ಹೌದಾ? ಹಿಂಗಿತ್ತಂದ್ರೆ ಇನ್ನೊಂದು ಮಂಗ್ಯಾನ ಬಾಲ ಬರೀತೀನಿ ತಿಳ್ಕೊರಿ. ಏನು ವೇ ಬರೀತಿತ್ತೀವೋ ವೇ ಹಿಂಗೆ ಬರೀತೀನಿ ತಿಳ್ಕೊರಿ. ಮಂಗ್ಯಾನ ಬಾಲ ಬರೀತೀನಿ ತಿಳ್ಕೊರಿ. ಇದು ಗೆರಿ ಇರ್ಲಿಕ್ಕಂದ್ರೆ ಏನು ಮಾಡ್ತೀರಿ ನೀವು? ಹಿಂಗೆ ಬರಿತೀರಿ. ಹಿಂಗೆ ಬರ್ದು ಬಿಡ್ತೀರಿ. ಯಾವ್ದು ಕರೆಕ್ಟ್ ಇದ್ರಾಗ? ಹಾಂ, ಯಾವ್ದು ಇದ್ರಾಗ ಕರೆಕ್ಟ್ ಅನ್ಸುತ್ತೆ ನಿಮ್ಗೆ? ಗೆರಿ ಅಲ್ಲ, ನಿಮ್ಗೆ ಬರೆದು ರೂಢ ಆಗತ್ತೆ ಯಾವ ಬಾಲ ಎಲ್ಲಿ ಕೊಡಬೇಕು. ಈಗ ಉದಾಹರಣೆಗಾಗಿ ಈಗ ಮೇಲೆ ಅಂತಿರ್ತ, ಹಿಂಗೆ ಮೇಲೆ ಬರೀದು ಅಂತ ತಿಳ್ತಿರ್ತೈತಿ. ಹೌದಿಲ್ಲ? ನೀವೇನು ಮಾಡ್ತೀರಿ? ಇದು ಗೆರಿ ಇತ್ತಂದ್ರೆ ಕರೆಕ್ಟ್ ಬರಿತೀರಿ. ಇಲ್ಲಿಕಂದ್ರೆ ಮಾಡ್ತೀರಿ. ಇಲ್ಲಿಂಗ ಮತ್ತೆ ಹಿಂಗೆ ಮಾಡ್ತೀರಿ ನೀವು. ನೋಡಿಲ್ಲ ನೋಡ, ಎಲ್ಲಿ ಹೆಣ್ಣು ಬರ್ಬೇಕು ಬರೋದಿಲ್ಲ. ಎಲ್ಲರ ಕೊಂಬು, ಎಲ್ಲರ ಬಾಲ. ಹೌದಾ? ಆಮೇಲೆ ಮತ್ತಿನ್ನೊಂದು ಕುಳ್ಳ ಬರೀತದ. ಕುಳ್ಳ ಹಿಂಗೆ ಇರ್ತದ. ಹೌದಾ? ಸರಿಯಾಗಿ ಕುಳ್ಳ ಇಷ್ಟು ಬರೆದ್ರೆ ಆಗುತ್ತದ. ಹೌದಿಲ್ಲ? ನೀವು ಇದು ಈ 4 ಗೀರಿ ಒಳಗೆ ರೂಢ ಮಾಡಿದ್ರೆ ಹಿಂಗೆ ಬರೀತೀರಿ ನೀವು. ಇಲ್ಲಿಕಂದ್ರೆ ಹಿಂಗೆ ಇದು ಉದ್ದಿದು ಇದ್ರ ಗತೆ ಬಾತ್ಕೊಳ್ಳಿ ಗತೆ ಉದ್ದು ಮಾಡ್ತೀರಿ ನನ್ನ ಬಾಲ. ಸುಮೀರೋ ಕೂ ಎಲ್ಲೇ ಇಲ್ಲಿ ಬರೋದಿಲ್ಲ. ಅದು ಇಲ್ಲೇ ಇದು ಹಚ್ಚಿಬಿಡುದು. ಆಮೇಲೆ ಹೇಳ ಹಿಂಗಲ್ಲ, ಕುಳ್ಳ. ಹಿಂಗೆ ಮಾಡ್ತೀರಿ ನೀವು. ಅದಕ್ಕೆ ಹಿಂಗೆ 4 ಗೀರಿ ಒಳಗೆ ರೂಢ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಏನಾಕೈತಿ? ಈ ಥರ ಎಲ್ಲ ಬರೆಯೋದು ತಪ್ಪತ್ತೆ. ಮಾಡ್ತೀರಾ? ಈಗ ನೋಡ, ಇದು ನೋಡ, ಈ ಬಾಲಕ್ಕೂ ಎಷ್ಟು ಚಂದ. ಯಾವುದು ಕರೆಕ್ಟ್? ಅದ್ರೇನು ಕೆಳಗೆ ಮತ್ತು ಮೇಲೆ. ಮತ್ತೇನು ಮಾಡೋದು? ನಾನು ನೋಡೀನಿ, ಪಸಂದ್ ನೋಡೀನಿ. ಇನ್ನೊಂದು ಅಕ್ಕ ಅಣ್ಣ ಹಾಂ, ಇಷ್ಟೇ. ಇದನ್ನ ಕಲ್ಕೋರಿ. ಅದಕ್ಕೆ ನೀವು ನೋಡ್ಲೆ, ಕಾಪಿ ಪುಸ್ತಕದೊಳಗೆ ನೀವು ಸ್ವಲ್ಪ 2 ಕಾಪಿ ಬರೀರಿ ಸಾಕು. ನೀವು 2 ಕಾಪಿ, 2 ಕನ್ನಡ, 2 ಇಂಗ್ಲೀಷು, 2 ಹಿಂದಿ ಕಾಪಿ ತರಿಸ್ಕೊರಿ. ತುಂಬಿಸ್ರಿ. ನಿಮಗೆ ಏನೂ ಇರ್ಲಾರ್ದಾಗ ನಿಮ್ಗೆ ಆ ಕೈ ಕುಂತು ಬಿಡ್ತಾ. ಕರೆಕ್ಟ್ ಯಾವ ಅಕ್ಷರ ಎಲ್ಲಿ ಬರೀಬೇಕು ಏನಿಲ್ಲ ತಲೆಯಾಗಿ ಇಟ್ಕೋರಿ. ಅಕ್ಷರ ಬರೆಯೋದು ಮೇಲಿಂದು ಕೆಳಗಿನ ಅಕ್ಷರಗಳು ಹಿಂಗೆ ಸಮ ಬರಬೇಕು. ಇದನ್ನ ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಹಿಂಗೆ ಕೆಳಗೆ ಮತ್ತು ಮೇಲೆ ಸಮ ಬರಬೇಕು. ಹಾಂ, ಅದಕ್ಕೆ ಆಮೇಲೆ ತಡಿ ಇನ್ನೊಂದು ಹಿಂಗೆ ಮಾಡ್ತಾರೆ. ಇನ್ನೊಬ್ರು ಸುಮ್ಮಿರಲೆ, ಇನ್ನೊಂದು ಹಿಂಗೆ ಬರ್ತಾರ. ಸುಮ್ಮಿರಲೆ, ಹಿಂಗೆ ಬರೀತಾರ. ನೋಡಿಲೆ, ಮನೋರಂಜನೆ ಬರಿಬೇಕಾಗಿರ್ತೈತಿ. ಯಾರವರು ಮನೋರಂಜನೆ ಬರಿಬೇಕಾಗಿತ್ತು ಅಂತೀಕೋ. ಇದು ಕರೆಕ್ಟ್. ನೋ ರ ಜ ನ. ಹೌದಾ? ಆಯ್ತಾ? ಇದು ನೀವು ಕಾಪಿ ಒಳಗೆ ಬರೆದ್ರೆ ಹಿಂಗೆ ಬರಿತೀರಿ. ನೀವು ಕಾಪಿ ಬರ್ಲಿಕ್ಕೆ ನೋಡ್ಲೆ. ಏನು ಹಿಂಗೆ ಬರಿತೀರಿ ನೀವು? ಕರೆಕ್ಟ್ ಐತಿಲ್ಲ? ಅಲ್ಲ, ಅದರತ್ತೇನು ಇಲ್ಲಿ ಬಿಡೋದು, ಇದನ್ನ ಇಲ್ಲಿ ಬಿಡೋದು.
ಎಲ್ಲರೂ ಒಯ್ಯೋದು, ಇದನ್ನು ಎಲ್ಲರೂ ಒಯ್ಯೋದು, ಸೊನ್ನೆ ಎಲ್ಲರೂ ಕೊಡೋದು, ಕೊಂಬೆಲ್ಲರೂ ಕೊಡೋದು, ಹಂಗಾಕೈತಿ. ಅದಕ್ಕೆ ದಯವಿಟ್ಟು ಕಾಪಿ ಒಳಗೆ ರೂಢ ಮಾಡ್ಕೋರಿ. ಮತ್ತೆ ತಡಿ, ಇವನ್ ನೋಡಿ ದುರ್ಗಪ್ಪನ ಅಕ್ಷರ ತೋರಿಸ್ತೀನಿ ನೋಡ. ದುರ್ಗಪ್ಪನ ಅಕ್ಷರ ಈಗ ಸುಮ್ಮನೆ ಹಂಗಿಲ್ಲ ನೋಡ್ಲಿ. ವ್ಯವಕಲನ ಬರಿತೀನಿ ನಾನು. ವ್ಯವಕಲನ ಬೇಡ, ತುಕಾರಾಮ್ ಬರಿತೀನಿ ನಾ. ತುಕಾರಾಮ್ ಏನು ಹೇಳ? ಇದು ತುಕಾರಾಮ್ ಹೌದಿಲ್ಲ? ಇದು ತುಕಾರಾಮ. ದುರ್ಗಪ್ಪ ಹೆಂಗೆ ಬರಿತಾನೆ ನೋಡಿ ತುಕಾರಾಮ. ದುರ್ಗಪ್ಪನ ತೋರಿಸ್ತೀನಿ ನಾ. ನೋಡು ತುಕಾರಾಮ್ ಇವಂದದು. ಹೌದಿನಲ್ಲ? ಹೌದಿನಲ್ಲ? ನೋಡಿ ನಿನ್ನ ಅಕ್ಷರಕ್ಕೆ ಬರಟ್ಟು ನೀನು ರೂಢಾಗ್ಯವು. ನಾ ಹೇಳಾಕತ್ತೀನಿ ಹಂಗ. ನಿನ್ನೂ ಅಂತರೂ ಇವಂದು ಬರಿತೀನಿ ನೋಡಿ ತುಕಾರಾಮ್. ಇವಂದು ಬರಿತೀನಿ ನೋಡಿ. ಇವಂದು ತು ತುಕಾರಾಮ್ ಇನ್ನು ಬರಬರಿ. ಶಿರ್ಷನ್ನು ನೋಡು ತುಕಾರಾಮ್ ಹೆಂಗೆ ಬರೀತೀನಿ. ಶಿರ್ಷ ಶಿರ್ಷಾಲೇನಿದೆ ಅದು ತುಕಾರಾಮ್ ಆಗುದಿಲ್ಲ. ಅದು ಶಿರ್ಷಾಲೇನ್ ಬರಿತೀನಿ ನೋಡಿಲೆ. ಹೂನು ಆಗುದಿಲ್ಲ, ಅದು ಕಾನು ಆಗುದಿಲ್ಲ. ಎರಡು ಬರ್ಬೇಕು ಒಂದು. ಸರಿ ಸಾಕು ಸಾಕು. ನಾ ಇವ್ರ ಅಕ್ಷರ ಅಬ್ಸರ್ವ್ ಮಾಡೀನಿ. ಕಾಣುದಿಲ್ಲ. ನೋಡ್ಬೇಕಾರೆ ನಾನು ಫೋಟೋ ನೋಡಿ ತೆಗೆದು ಕಾಣುದಿಲ್ಲ. ಅದಕ್ಕೆ ಹಿಂಗಾಕೈತಿ. ದಯವಿಟ್ಟು ಎಲ್ಲರೂ ಕಾಪಿ ತೊಗೊಬರ್ತೀರಾ? ತೊಗೊಬರ್ಬೇಕು. ಪ್ರವೀಣ ಇದಕ್ಕೆ ನಿನ್ನ ಅಕ್ಷರಕ್ಕೆ ನಾನು ನಾಳೆ ಜೀರೋ ಹಾಕ್ತೀನಿ. ಕಾಪಿ ತರ್ಸ ಅಂಗಡಿ ಹೋಗಿ ನೀನು ಅಡ್ಡಾಡ ಕಾಪಿ ತೊಂಬ ತರ್ಸಿ ಮತ್ತೆ ತರ್ಸ್ರಿ ನೀವ. ಆಯ್ತು ಹೋಗ್ರಿ ಬಿಡ್ರಿ.